ಭಾಗ್ಯರೇಖೆ, ಫೇಟ್ ಲೈನ್ ಅಂತಾರೆ. ಭಾಗ್ಯರೇಖೆಯಲ್ಲಿ ಹಣಕಾಸಿನ ವಿಷಯ, ನಮಗೆ ಹಣ ಯಾವ ಬರುತ್ತದೆ, ನಮ್ಮ ಹಣ ಹೇಗೆ ಖರ್ಚಾಗುತ್ತದೆ ಮುಂತಾದ ವಿಚಾರಗಳನ್ನು ತಿಳಿಯಬೇಕಾದರೆ ನಾವು ನಮ್ಮ ಈ ಭಾಗ್ಯರೇಖೆಯನ್ನು ನೋಡಬೇಕು. ಈ ಭಾಗ್ಯರೇಖೆಯಲ್ಲಿ ಹಲವು ವಿಧಗಳಿದೆ. ಯಾವ ರೀತಿಯಲ್ಲಿ ಯಾವ ಕಡೆಯಿಂದ ಹೊರಟಿರುತ್ತದೆ, ಯಾವ ಪರ್ವದಿಂದ ಹೊರಟಿರುತ್ತದೆ ಮುಂತಾದ ವಿಷಯಗಳನ್ನು ತಿಳಿದುಕೊಂಡಾಗ ನಮಗೆ ಹಣಕಾಸಿನ ಬಗ್ಗೆ, ನಮಗೆ ಯಾವ ರೀತಿಯಲ್ಲಿ ಹಣಕಾಸು ಬಂದು ಸೇರುತ್ತದೆ, ಯಾವಾಗ ಖರ್ಚಾಗೋಗುತ್ತದೆ, ಯಾವ ರೀತಿಯಲ್ಲಿ ಖರ್ಚಾಗುತ್ತದೆ, ನಾವು ಮಾಡುವಂಥ ಉದ್ಯೋಗದಲ್ಲಿ ನಮಗೆ ಒಳ್ಳೆಯ ಅಭಿವೃದ್ಧಿ ಇದೆಯೇ, ನಮಗೆ ಚೆನ್ನಾಗಿ ಸುಖವಾಗಿ ಜೀವನ ಮಾಡಲು ಸಾಧ್ಯವೇ ಮುಂತಾದ ಹಲವಾರು ವಿಚಾರಗಳು ನಮಗೆ ಈ ಭಾಗ್ಯರೇಖೆಯಿಂದ ತಿಳಿಯಲು ಸಾಧ್ಯ. ಈ ಭಾಗ್ಯರೇಖೆ ಸಾಮಾನ್ಯವಾಗಿ ಚಂದ್ರಪರ್ವದಿಂದ ಹೋಗಿರಬಹುದು, ಅಥವಾ ಈ ಮಣಿಕಟ್ಟಿನಿಂದ ಬಂದಿರಬಹುದು, ಅಥವಾ ಈ ಆಯುಷ ರೇಖೆಯಿಂದ ಹೊರಟಿರಬಹುದು, ಈ ಶುಕ್ಲ ಪರ್ವದಿಂದ ಹೊರಟಿರಬಹುದು, ಅಥವಾ ಜ್ಞಾನರೇಖೆಯಿಂದ ಹೊರಟಿರಬಹುದು, ಅಥವಾ ಹೃದಯ ರೇಖೆಯಿಂದ ಹೊರಟಿರಬಹುದು. ಹೀಗೆ ಹಲವು ವಿಧದಲ್ಲಿ ಈ ನಮ್ಮ ಹಣಕಾಸಿನ ವಿಷಯವನ್ನು ತಿಳಿಸುವಂತಹ, ಆ ಸ್ಥಿತಿಯನ್ನು ತಿಳಿಸುವಂತಹ, ನಾವು ಯಾವ ರೀತಿ ಶ್ರೀಮಂತಿಕೆಯನ್ನು ಅನುಭವಿಸುತ್ತೇವೋ ಇಲ್ಲವೋ ಎಂಬುದನ್ನು ತಿಳಿಸುವಂತಹ ಒಂದು ರೇಖೆ ಭಾಗ್ಯರೇಖೆ. ಅಂದರೆ ಭಾಗ್ಯರೇಖೆ ಹಣಕಾಸಿನ ಬಗ್ಗೆ ತಿಳಿಸುತ್ತದೆ, ಆದರೆ ಶ್ರೀಮಂತಿಕೆ ಎನ್ನುವುದು ಬೇರೆ. ಹಣಕಾಸು ನಮಗೆ ಯಾವ ರೀತಿಯಲ್ಲಿ ನಮ್ಮ ಕೈಯಲ್ಲಿ ಉಳಿಯುತ್ತದೆ ಎಂಬುದು ತಿಳಿಯುವುದು ಬೇರೆ. ಶ್ರೀಮಂತಿಕೆ ಅಂದಿದ್ದವರು ಕೈಯಲ್ಲಿ ಹಣ ಇರಬೇಕೆಂದೇನಿಲ್ಲ, ಅವರ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತದೆ, ಅವರಿಗೆ ಹೆಚ್ಚಿನ ಧನವೊಂದು ಸೇರುತ್ತಾ ಇರುತ್ತದೆ. ಆದರೆ ಅವರ ಕೈಯಲ್ಲಿ ಹಣ ಇರುತ್ತದೆ ಎಂದು ಹೇಳಲಾಗದು. ಯಾಕಂದರೆ ಅದೆಲ್ಲವೂ ಬೇರೆ ಬೇರೆ ರೀತಿಯಲ್ಲಿ ಹೂಡಿಕೆ ಮಾಡಿರುತ್ತಾರೆ. ಆ ಹೂಡಿಕೆಯ ಧನಗಳು ಇಲ್ಲದಿರುವಾಗ ಅದರ ಆದಾಯ ಬರುವವರೆಗೆ ಇವರು ಕಾಯಬೇಕಾಗುತ್ತೆ. ಆದರೆ ಈ ಭಾಗ್ಯರೇಖೆಯನ್ನು ನಾವು ನೋಡಿ ನಮ್ಮ ಕೈಯಲ್ಲಿ ಯಾವಾಗ ಎಷ್ಟು ಹಣ ಇರಬಹುದು ಎಂಬುದನ್ನು ನಾವು ತಿಳಿಯಬಹುದು. ಹಾಗೆ ಆ ಹಸ್ತಗಳನ್ನು ನಾವು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಈ ಭಾಗ್ಯರೇಖೆಯ ಬಗ್ಗೆ ನಾವು ಚೆನ್ನಾಗಿ ಅರಿತುಕೊಂಡ್ರೆ ನಮ್ಮ ಕೈಯಲ್ಲಿ ಯಾವಾಗ ಹಣ ಇರುತ್ತದೆ, ಯಾವ ವಯಸ್ಸಿನಲ್ಲಿ ಹಣ ಇರಲ್ಲ ಮುಂತಾದ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಅದನ್ನು ಇವತ್ತು ನಾನು ಈ ವಿಡಿಯೋ ಮೂಲಕ ವಿವರಿಸಬೇಕೆಂದಿದ್ದೇನೆ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಹೇಳಿದೆ ಇವತ್ತು 7 ವಿಧದ ಫೇಟ್ ಲೈನ್ ಅಥವಾ ಭಾಗ್ಯರೇಖೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಆ ರೇಖೆ ಹೇಗಿದ್ದಾಗ ಹಣಕಾಸಿನ ಸ್ಥಿತಿ ಯಾವ ರೀತಿ ಇರುತ್ತೆ, ಹಣ ಯಾವ ರೀತಿಯಲ್ಲಿ ಬಂದು ಸೇರುತ್ತದೆ, ಯಾವ ರೀತಿಯಲ್ಲಿ ಖರ್ಚಾಗುತ್ತದೆ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಂದರೆ ಈಗ ನಾವು ಈ ರೀತಿಯಲ್ಲಿರುವಂಥ ಹಸ್ತಗಳನ್ನು ಪರಿಶೀಲನೆ ಮಾಡಿ ಜೀವನದಲ್ಲಿ ಹಣಕಾಸಿನ ಮುಗ್ಗಟ್ಟು ಯಾವಾಗ, ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುವುದು ಯಾವಾಗ ಎಂಬುದನ್ನು ತಿಳಿಯಬಹುದು. ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳು ನೋಡಿ ಸೂಕ್ಷ್ಮವಾದ ಇಂತಹ ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂದಿರುವವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕು ಅಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ನಾವು ತಿಳಿಸುತ್ತೇವೆ. ಅದರಂತೆ ಮುಂದುವರಿದರೆ ನಿಮ್ಮ ಸರಿಯಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೂ ಏನೇನು ನಡೆಯುತ್ತದೆ, ಕಷ್ಟಗಳನ್ನು ನಿವಾರಿಸುವುದು ಹೇಗೆ ಮುಂತಾದ ಎಲ್ಲ ವಿವರಗಳನ್ನು ತಿಳಿಸಲಾಗುವುದು. ನೋಡಿ, ನಾನು ಹೇಳಿದೆ ಎಲ್ಲಿಂದ ನಮ್ಮ ಆಯುಷ್ಯ ರೇಖೆ ಅಥವಾ ನಮ್ಮ ಭಾಗ್ಯರೇಖೆ ಹುಟ್ಟಿರುತ್ತದೋ ಅದರನುಸರಿಸಿ ನಮ್ಮ ಜೀವನದಲ್ಲಿ
ಸುಖ ಸಂತೋಷಗಳು, ಹಣಕಾಸಿನ ಸ್ಥಿತಿಗತಿಗಳು, ನಮ್ಮ ಕೆಲಸದಲ್ಲಿ ಯಾವಾಗ ಸಮಸ್ಯೆ ಬರದೇ ಇದ್ದಂತಹ ತಿಳಿಯಲು ಸಾಧ್ಯವಾಗುತ್ತದೆ. ಈಗ ನಾವು ಮೊದಲನೇದಾಗಿ ನಮ್ಮ ಸಾಮಾನ್ಯವಾಗಿ ಕಂಡುಬರುವಂತಹ ಶುಕ್ರಪರ್ವದಿಂದ ಈ ಭಾಗ್ಯರೇಖೆ ಹೊರಟಿದ್ದರೆ, ಈ ಭಾಗ್ಯರೇಖೆ ಶುಕ್ರಪರ್ವದಿಂದ ಹೊರಟಿದ್ದರೆ, ಶುಕ್ರಪರ್ವ ಅಂತ ನಿಮ್ಗೆ ಗೊತ್ತು, ಇದು ಶುಕ್ರಪರ್ವ. ಇಲ್ಲಿಂದ ಭಾಗ್ಯರೇಖೆ ಹೀಗೆ ಇಲ್ಲಿ ಬಂದಿರುತ್ತೆ, ಅಂದರೆ ಶನಿ ಪರ್ವಕ್ಕೆ ಬಂದಿರುತ್ತೆ. ಇದು ಶುಕ್ರಪರ್ವದಿಂದ ಬಂದಿರುತ್ತದೆ. ಹೀಗೆ ಹೊರಟಿದ್ದರೆ ವಿವಾಹದ ಬಳಿಕ ಅವರು ಮದುವೆಯಾದ ಮೇಲೆ ಅವರ ಜೀವನದಲ್ಲಿ ಹೆಚ್ಚಿನ ಧನ ಬಂದು ಸೇರಿ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಮದುವೆಯಿಂದ ಅವರ ಆಸ್ತಿ ಹೆಚ್ಚಾಗುತ್ತದೆ. ಜೀವನಕ್ಕೆ ಬೇಕಾದ ಎಲ್ಲ ರೀತಿಯಲ್ಲೂ ಹಣಕಾಸಿನ ಸೌಲಭ್ಯ ಅವರಿಗೆ ದೊರೆಯುತ್ತದೆ. ಅಂದರೆ ಅವರು ಯಾವಾಗಲೂ ಸುಖವಾದ ಜೀವನವನ್ನು ಅನುಭವಿಸಬೇಕಾದರೆ ಗಂಡಾಗಲಿ ಹೆಣ್ಣಾಗಲಿ ಅವರ ವಿವಾಹದ ಬಳಿಕ ಸುಖವಾದ ಜೀವನವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಅದೇ ರೀತಿ ಇದು ಕಂಕಣದಿಂದಲೇ ಹೊರಟಿದ್ದರೆ, ಈಗ ಇಲ್ಲಿಂದ ಬೇಡ, ಇಲ್ಲಿಂದನೇ ಹೊರಟಿದ್ದರೆ, ಅಂದರೆ ಈ ಮಣಿಕಟ್ಟಿನಿಂದಲೇ ಹೊರಟಿದ್ದರೆ, ಈ ರೀತಿ ಹೊರಟಿದ್ದರೆ ಅವರಿಗೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳು ದೊರೆಯುವಂತಹ ಸೂಚನೆಯಾಗಿದೆ ಎಂದು ತಿಳಿದು ಅದಕ್ಕಾಗಿ ಪ್ರಯತ್ನಪಟ್ಟರೆ, ಅವರು ಸಮಾಜದಲ್ಲಿ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಕೊಂಡರೆ ಅವರಿಗೆ ಉನ್ನತ ಸ್ಥಾನಮಾನಗಳು ದೊರೆಯುತ್ತದೆ ಎಂಬುದರ ಸೂಚನೆಯಾಗಿದೆ. ಈಗ ನೋಡಿ, ನಾವು ಈಗಾಯಿತು ಶುಕ್ರಪರ್ವದಿಂದ ಆಯಿತು, ಮಣಿಕಟ್ಟಿನಿಂದ ಆಯಿತು. ಈಗ ನೋಡಿ ಈ ರೇಖೆ ಹೀಗೆ ನೋಡಿ ಆಯುಷ ರೇಖೆಯಿಂದ ಹೊರಟಿದ್ದರೆ, ಆಯುಷ ರೇಖೆಯಿಂದ ಇದು ಇಲ್ಲಿಂದಾದರೂ ಹೊರಡ್ಬೋದು, ಆಯುಷ ರೇಖೆಯಿಂದ ಹೊರಡುವುದು ಹೀಗೆ ಆಯುಷ ರೇಖೆಯಿಂದ ಹೊರಟು ಇಲ್ಲಿ ಬಂದಿರೋದು. ಆಯುಷ ರೇಖೆಯಿಂದ ಹೊರಟು ಯಾವುದಕ್ಕೆ? ಶನಿ ಪರ್ವಕ್ಕೆ ಬಂದಿರೋದು. ಆಯುಷ ರೇಖೆಯಿಂದ ಹೊರಟು ಶನಿ ಪರ್ವಕ್ಕೆ ಭಾಗ್ಯರೇಖೆ ಬಂದಿರೋದು. ಇಂಥವರಿಗೆ ಸಮಸ್ಯೆಗಳು ಹೆಚ್ಚಾಗಿ ಕಾಡಲಿದೆ. ಹೀಗೆ ಇದ್ದಾಗ ಇವರು ಸಮಸ್ಯೆಗಳನ್ನು ಹೆಚ್ಚಾಗಿ ಎದುರಿಸುವಂಥ ಸಾಧ್ಯತೆ ಇದೆ. ಆದರೆ 25ನೇ ವರ್ಷದವರೆಗೆ ಇವರಿಗೆ ಹೆಚ್ಚಿನ ಸಮಸ್ಯೆ ಇರುತ್ತದೆ. ಮುಂದೆ ಅವರ ಜೀವನ ಬದಲಾವಣೆಯಾಗಲಿದೆ. ಅಂದರೆ ಅವರಿಗೆ ಹೆಚ್ಚಿನ ಅನುಕೂಲಗಳು ಬಂದು ಸೇರಿ 25ನೇ ವಯಸ್ಸಿನ ಬಳಿಕ ಹಂತವಾಗಿ ಅವರ ಜೀವನ ಸುಧಾರಿಸಲಿದೆ ಎಂಬುದರ ಸೂಚನೆ. ಇನ್ನು ಡ್ರಾಗನ್ ಹೆಡ್ನಿಂದ ಹೊರಟಿದ್ದರೆ, ಡ್ರಾಗನ್ ಹೆಡ್ ಅಂದರೆ ಈಗ ನೋಡಿ ಇಲ್ಲಿಂದ ಹೊರಟಿದ್ದರೆ, ಈಗ ಇಲ್ಲಿಂದ ಹೊರಟಿದ್ದರೆ ಈ ರೀತಿ ಹೊರಟಿದ್ದರೆ ತುಂಬ ಹೆಚ್ಚಿನ ಸಮಸ್ಯೆಗಳಿರುತ್ತೆ. ಆದ್ದರಿಂದ ಅವರು ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುವುದರಿಂದ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡು ಜೀವನದಲ್ಲಿ ಉತ್ತಮವಾದ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದರೆ ಆ ಸಮಸ್ಯೆಗಳನ್ನು ಎದುರಿಸಿ ಮುಂದೆ ಹೋಗಲು ಸಾಧ್ಯವಾಗುತ್ತದೆ ಎಂಬುದು ಈ ಥರ ಇದ್ದಾಗ ಅವರಿಗೆ ಅನಿಸುತ್ತದೆ, ಅಂದರೆ ಅವರಿಗೆ ಅನುಕೂಲವಾಗುತ್ತದೆ. ಇನ್ನು ನೋಡಿ, ಜ್ಞಾನರೇಖೆಯಿಂದ ಹೊರಟಿದ್ದರೆ, ಈಗ ಜ್ಞಾನರೇಖೆ ಇಲ್ಲಿಂದನೇ ಅವರಿಗೆ ನೋಡಿ ಇದು ಜ್ಞಾನರೇಖೆ, ಈ ಜ್ಞಾನರೇಖೆಯಿಂದ ಹೊರಟಿದ್ದರೆ, ಜ್ಞಾನರೇಖೆಯಿಂದ ಭಾಗ್ಯರೇಖೆ ಹೊರಟಿದ್ದರೆ ಇವರಿಗೆ ಮುಪ್ಪಾಗುವವರೆಗೂ ಸಮಸ್ಯೆಗಳಿದ್ದೇ ಇರುತ್ತದೆ. ಹಲವು ರೀತಿಯ ಸಮಸ್ಯೆಗಳು. ಸುಮಾರು 50 ವರ್ಷ ದಾಟಿದ ಮೇಲೆ ಇವರ ಜೀವನದಲ್ಲಿ ಬದಲಾವಣೆಗಳಾಗಿ ಆರ್ಥಿಕವಾಗಿ ಅವರು ಸ್ವಾವಲಂಬಿಗಳಾಗುವಂಥ ಸಾಧ್ಯತೆ ಇದೆ, ಶ್ರೀಮಂತಿಕೆಯನ್ನು ಅನುಭವಿಸುವಂಥ ಸಾಧ್ಯತೆ ಇದೆ. ಹಾಗೆಯೇ ಆಧ್ಯಾತ್ಮಿಕ ಕಾರ್ಯಗಳಿಗೆ ಹಣ ಖರ್ಚು ಮಾಡುತ್ತಾರೆ. ಇವರು ಆಧ್ಯಾತ್ಮಿಕ ವಿಚಾರಗಳಿಗೆ, ಆಧ್ಯಾತ್ಮಿಕ ಕೆಲಸ ಕಾರ್ಯಗಳಿಗೆ ಹೆಚ್ಚು ಹಣ ಖರ್ಚು ಮಾಡಬಹುದು. ಅವರಿಗೆ ಅಂತಹ ಹಣದ ಸೌಲಭ್ಯವಿರುತ್ತದೆ ಎಂಬುದು ಹೀಗೆ
ಜ್ಞಾನರೇಖೆಯಿಂದ ಬಂದಾಗ, ಜ್ಞಾನರೇಖೆಯಿಂದ ಭಾಗ್ಯರೇಖೆ ಬಂದಾಗ. ಇನ್ನು ಚಂದ್ರಪರ್ವದಿಂದ, ಇದು ಚಂದ್ರಪರ್ವ ನಿಮ್ಗೆ ಗೊತ್ತು, ಇಲ್ಲಿಂದ ನೋಡಿ ಚಂದ್ರಪರ್ವದಿಂದ ಭಾಗ್ಯರೇಖೆ ಬಂದಿದ್ದರೆ ಇವರು ಶಿಕ್ಷಣ ಮತ್ತು ಉದ್ಯೋಗದಿಂದ ಹೆಚ್ಚಿನ ಧನ ಸಂಪಾದನೆಯನ್ನು ಮಾಡುತ್ತಾರೆ. ಅಂದರೆ ಶಿಕ್ಷಣ ಮತ್ತು ಉದ್ಯೋಗದಿಂದ ಹೆಚ್ಚಿನ ಸಂಪಾದನೆ ಮಾಡುತ್ತಾರೆ. ಲಾಯರ್ ಆಗಿ ಅಥವಾ ಡಾಕ್ಟರ್ ಆಗಿ ಮುಂತಾದ ಅಂತಹ ಮಾತುಗಳಿಂದ ಕೆಲಸ ಮಾಡುವಂತಹ ಅಥವಾ ಜನರಿಗೆ ಸಜೆಷನ್ಸ್ ಕೊಡುವಂತಹ ಕೆಲಸಗಳಿಂದ ಹೆಚ್ಚಿನ ಹಣ ಸಂಪಾದನೆಯನ್ನು ಮಾಡಿ ಅವರು ಜೀವನದಲ್ಲಿ ಸಂತೋಷವನ್ನು ಅನುಭವಿಸುತ್ತಾರೆ. ಆ ಭಾಗ್ಯರೇಖೆಗಳೆಂದರೆ, ಈ ಭಾಗ್ಯರೇಖೆ ಎಂದರೆ ಅದು ಧನದ ಚಿಹ್ನೆ ಆದರೂ ಸಹ ಅದನ್ನು ಇನ್ನೂ ಬೇರೆ ರೀತಿಯ ವಿಷಯಗಳನ್ನು ನಾವು ತಿಳಿದುಕೊಂಡಾಗಲೇ ಅವರ ಹಣಕಾಸಿನ ಸ್ಥಿತಿಗತಿಗಳನ್ನು ತಿಳಿಯಲು ಸಾಧ್ಯ. ಕೆಲವರ ಇನ್ನು ನೋಡಿ, ಇದು ಇಲ್ಲಿಂದ ಬಂದಿರುತ್ತೆ, ಇದು ಆಯುಷ್ಯರೇಖೆಗೆ ಹತ್ತಿರವಾದರೆ ಅವರಿಗೆ ಸಮಸ್ಯೆಗಳು ಹೆಚ್ಚಾಗಿ ಸಮಸ್ಯೆಗಳು ಕಾಡುತ್ತದೆ. ಭಾಗ್ಯರೇಖೆ ಮತ್ತು ಆಯುಷ್ಯರೇಖೆ ಹತ್ತಿರ ಆದಂಗೂ ಅವರ ಸಮಸ್ಯೆಗಳು ಜಾಸ್ತಿ ಆಗುತ್ತದೆ. ಇದು ದೂರದಿಂದ ಬಂದಿದ್ದರೆ, ಈಗ ನೋಡಿ ಇಲ್ಲಿಂದ ಹೀಗೆ ಬಂದಿದ್ದರೆ ಅವರಿಗೆ ಸಮಸ್ಯೆಗಳು ಕಡಿಮೆ, ಅವರು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಈಗ ನಾವು ಬರೀ ಭಾಗ್ಯರೇಖೆ ಮಾತ್ರ ನೋಡಿ ಯಾವ ವ್ಯಕ್ತಿಯ ಹಣಕಾಸಿನ ಸ್ಥಿತಿಗತಿಯನ್ನು, ಉದ್ಯೋಗದ ಸ್ಥಿತಿಗತಿಯನ್ನು ಪೂರ್ಣವಾಗಿ ನಿರ್ಧರಿಸಲು ಸಾಧ್ಯವಾಗುವುದಿಲ್ಲ. ಆವಾಗ ನಾವು ಈ ಸೂರ್ಯಪರ್ವವನ್ನು ನೋಡಬೇಕು, ಸೂರ್ಯರೇಖೆಯನ್ನು ನೋಡಬೇಕು, ಶನಿಪರ್ವವನ್ನು ನೋಡಬೇಕು, ಶನಿಪರ್ವದ ಸ್ಥಿತಿಗತಿಯನ್ನು ನೋಡಬೇಕು, ಬುಧ ಪರ್ವವನ್ನು ನೋಡಬೇಕು. ಅಂದರೆ ಇದೆಲ್ಲವನ್ನು ನೋಡಿದಾಗಲೇ ನಮಗೆ ಹಣಕಾಸಿನ ಸ್ಥಿತಿ ಇದು ಉಬ್ಬಿದಂತಿತ್ತು, ಇದು ಒಳ್ಳೆಯ ಬುಧ ಪರ್ವ ಉಬ್ಬಿದಂತಿದ್ದು, ಅದರ ಮೇಲಿರುವ ರೇಖೆಗಳು ಚಿಹ್ನೆಗಳು ಉತ್ತಮವಾಗಿದ್ದರೆ ಅವರು ಖಂಡಿತವಾಗಲು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಸೂರ್ಯರೇಖೆ ಮತ್ತು ಸೂರ್ಯಪರ್ವವು ಉತ್ತಮವಾಗಿದ್ದರೆ, ಉಬ್ಬಿದಂತಿದ್ದು ಉತ್ತಮವಾಗಿದ್ದರೆ ಅವರು ಉದ್ಯೋಗದಲ್ಲಿ ಯಶಸ್ವಿಯಾಗಿ ಹೆಚ್ಚಿನ ಧನ ಮತ್ತು ಕೀರ್ತಿಯನ್ನು ಪಡೆಯುತ್ತಾರೆ ಎಂದು ತಿಳಿಯಬೇಕು. ಹಾಗೆ ನೋಡಿ, ಶನಿಪರ್ವ, ಈ ಶನಿಪರ್ವ ಉತ್ತಮವಾಗಿದ್ದರೆ, ಅಂದರೆ ಅದು ಸ್ವಲ್ಪ ತಗ್ಗಾಗಿದ್ದರೂ ತೊಂದರೆ ಇಲ್ಲ, ಅದರಲ್ಲಿ ಬೇರೆ ದೋಷಫಲದ ಚಿಹ್ನೆಗಳಿರಬಾರದು, ಒಳ್ಳೆ ಚೆನ್ನಾಗಿದ್ದರೆ, ಅಲ್ಲಿರುವಂತಹ ಈ ರೇಖೆಗಳು ಚೆನ್ನಾಗಿದ್ದರೆ ಅವರು ಹಲವು ರೀತಿಯ ವ್ಯಾಪಾರಗಳಿಂದಲೂ ಅವರು ಹೆಚ್ಚಿನ ಧನವನ್ನು ಸಂಪಾದಿಸುತ್ತಾರೆ. ಇನ್ನು ಇದರಲ್ಲಿ ಭಾಗ್ಯರೇಖೆಯಲ್ಲಿ ಈ ರೀತಿಯ ಅಡ್ಡಗೆರೆಗಳು ಬಂದಿದ್ದರೆ ಇವರಿಗೆ ಅವಕಾಶಗಳು ಕಡಿಮೆ ಇರುತ್ತದೆ. ಹಾಗಾಗಿ ಹಣಕಾಸಿನ ಮುಗ್ಗಟ್ಟು ಎದುರಿಸಬೇಕಾಗುತ್ತದೆ. ಆದುದರಿಂದ ಅವರು ಆ ಕೆಲಸಗಳಲ್ಲಿ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತದೆ. ಅವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಎಚ್ಚರವಾಗಿರಬೇಕಾಗುತ್ತದೆ. ಶನಿಪರ್ವ ಚಪ್ಪಟೆಯಾಗಿದ್ದರೆ ಕೆಲಸದಲ್ಲಿ ಆಸಕ್ತಿ ವಿವಿಧ ಕೆಲಸಗಳಲ್ಲಿ ಆಸಕ್ತಿ ಹೊಂದಿ ವಿವಿಧ ಕೆಲಸಗಳಲ್ಲಿ, ಇದು ಚಪ್ಪಟೆಯಾಗಿದ್ದರೆ ಯಾವುದು ನಾನು ಹೇಳಿದ್ನಲ್ಲ ಈಗ, ಈ ಶನಿಪರ್ವ ಚಪ್ಪಟೆಯಾಗಿದ್ದು ಇದ್ದರೆ ಕೆಲಸದಲ್ಲಿ ವಿವಿಧ ಕೆಲಸಗಳಲ್ಲಿ ಆಸಕ್ತಿ ತೋರುವುದರಿಂದ ಒಂದೇ ಕೆಲಸದಲ್ಲಿ ಅವರು ಏನು ಮಾಡೋಕ್ಕೆ ಆಗೋದಿಲ್ಲ, ಒಂದೇ ಕೆಲಸದಲ್ಲಿ ಇರೋದಿಲ್ಲ. ಪ್ರಾಕ್ಟಿಕಲ್ ಆಗಿ ಅವರು ಸೆಂಟಿಮೆಂಟಲ್ ಆಗಿ ಅಥವಾ ಓರಿಯೆಂಟಲ್ ಆಗಿ ಅನ್ಯಾಯದ ವಿರುದ್ಧ ಹೋರಾಡುತ್ತಾರೆ. ಸೆಂಟಿಮೆಂಟಲ್ ಆಗಿ ಹೋರಾಡ್ತಾರೆ ಅಥವಾ ಓರಿಯೆಂಟಲ್, ಈಗ ಪ್ರಾಕ್ಟಿಕಲ್ ಆಗಿ ಅವರು ಹೋರಾಡುವಂಥ ಗುಣದವರಾಗಿರುತ್ತಾರೆ. ಇಂತಹವರ ಹಸ್ತದಲ್ಲಿ ಇಲ್ಲಿ ಒಂದು ರೇಖೆ,
ಹೀಗೆ ಒಂದು ನೇರವಾದ ರೇಖೆ ಇರುತ್ತದೆ. ಅವರು ಅನ್ಯಾಯದ ವಿರುದ್ಧ ಹೋರಾಟ ನಡೆಸುವಂಥ ವ್ಯಕ್ತಿಯಾಗಿರುತ್ತಾರೆ. ಆದರೆ ಇನ್ನೊಂದು, ಅವರು ನೋಡಿ ಚಪ್ಪಟೆಯಾಗಿದ್ದರೂ ಸಹ ಹೀಗೆ ಗೆರೆಗಳಿದ್ದರೆ ಅವರು ಹಲವು ಕೆಲಸಗಳಲ್ಲಿ ಅವರು ತಮ್ಮ ಕೈಚಳಕವನ್ನು ಮಾಡಿ ತೋರಿಸುತ್ತಾರೆ. ಯಶಸ್ವಿಯಾಗುವುದು ಕಷ್ಟ ಆಗುತ್ತದೆ, ಆದರೂ ಅವರಿಗೆ ಅಂತಹ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚು. ಇನ್ನು ಅವರಿಗೆ ಈ ಪರ್ವದಲ್ಲಿ ಈಗ ನೋಡಿ ತುಂಬ ಶ್ರಮ ಪಡಬೇಕು. ಇವರು ಒಂದೇ ರೇಖೆ ಇದ್ದರೆ ನೋಡಿ, ಈಗ ಇಲ್ಲಿಂದ ಒಂದೇ ರೇಖೆ, ಇವರು ತುಂಬ ಶ್ರಮ ಪಡಬೇಕಾಗುತ್ತದೆ. ಶನಿ ಪರ್ವಕ್ಕೆ ಬಂದಿರುವಂಥ ಒಂದೇ ಗೆರೆ, ಅವರು ತುಂಬ ಶ್ರಮ ಪಡಬೇಕಾಗುತ್ತೆ. ಈಗ ಒಂದು ಗೆರೆ ಇದ್ದರೆ ತುಂಬ ಶ್ರಮ ಪಡಬೇಕಾಗ್ತದೆ ಇವರಿಗೆ. ಆದರೂ ಇವರಿಗೆ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಇವರಿಗೆ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯವಾಗಲ್ಲ. ಭಾಗ್ಯರೇಖೆ, ಆಯುಷ್ಯರೇಖೆ, ಜ್ಞಾನರೇಖೆಯಿಂದ ಭಾಗ್ಯರೇಖೆ, ಕಲಿಕೆ, ಪ್ರಬಂಧ ನೋಡಿ. ಈಗ ಭಾಗ್ಯರೇಖೆ ಮತ್ತು ಆಯುಷ್ಯರೇಖೆ, ಜ್ಞಾನರೇಖೆ, ಇದನ್ನು ಆಯುಷ್ಯರೇಖೆ ನೋಡಬೇಕು. ಆಯುಷ್ಯರೇಖೆ, ಭಾಗ್ಯರೇಖೆ ಮತ್ತು ಜ್ಞಾನರೇಖೆ ಇದು ಚೆನ್ನಾಗಿದ್ದರೆ ಅವರು ಶಿಕ್ಷಣ ಪಡೆದು ಉತ್ತಮ ಕೆಲಸಗಳಲ್ಲಿ ಅವರು ಆಸಕ್ತಿ ತೋರಿ ಅವರು ಜೀವನದಲ್ಲಿ ಹೆಚ್ಚಿನ ಧನ ಸಂಪಾದನೆ ಮಾಡುತ್ತಾರೆ. ಹೃದಯ ರೇಖೆ ಪ್ರಬಲವಾದ ಅದೃಷ್ಟ ಚಂದ್ರನಿಂದ ಭಾಗ್ಯರೇಖೆ ಬಂದಿದ್ದರೆ ಲೇಖಕ, ಕಲಾವಿದ ಮುಂತಾದವುಗಳಂತ ನಾನು ಮೊದಲು ಹೇಳಿದೆ. ಇಲ್ಲಿಂದ ಬಂದಿದ್ದರೆ ಅವರು ಭಾಗ್ಯರೇಖೆ ಬಂದಿದ್ದರೆ, ಜ್ಞಾನರೇಖೆಯಿಂದ ಭಾಗ್ಯರೇಖೆ ಬಂದಿದ್ದರೆ ಕಲಿಕೆ ಅಂತ ಆಯಿತು. ಹೃದಯ ರೇಖೆಯಿಂದ ಅಂದರೆ ಅವರು ಲೇಖಕ, ಕಲಾವಿದ ಮುಂತಾದವುಗಳಲ್ಲಿ ಖ್ಯಾತಿ ಪಡೆಯುವರು. ಶುಕ್ರಪರ್ವದಿಂದ ವಿವಾಹ ಅದೃಷ್ಟ. ಈಗ ಶುಕ್ರಪರ್ವದಿಂದ ಬಂದಿದ್ದರೆ ಅಂತ ನಾನು ಹೇಳಿದೆ. ಶುಕ್ರಪರ್ವದಿಂದ ಈ ಭಾಗ್ಯರೇಖೆ ಬಂದಿದ್ದರೆ ಅವರಿಗೆ ವಿವಾಹ, ಶುಕ್ರಪರ್ವದಿಂದ ಬಂದರೆ ವಿವಾಹದಿಂದ ಅದೃಷ್ಟ ಎಂಬುದನ್ನು ತಿಳ್ಕೊಳ್ಳಬೇಕು. ಮಂಗಳದಿಂದ ಬಂದಿದ್ದರೆ, ಮಂಗಳದಿಂದ ಭಾಗ್ಯರೇಖೆ ಇಲ್ಲಿಂದ ಬಂದಿರ್ಬೋದು ಅಥವಾ ಇಲ್ಲಿಂದ ಬಂದಿರ್ಬೋದು. ಎರಡು ಮಂಗಳದಿಂದ ಬಂದಿದ್ದರೆ ಮಾನಸಿಕ ಅಶಾಂತಿ, ಧನಾರ್ಜನೆ ಕಷ್ಟವಾಗುವುದು. ರಾಹುವಿನ ಬಂದಿದ್ದರೆ ಈಗ ರಾಹುವಿನಿಂದ ಬಂದರೆ ನೋಡಿ, ರಾಹು ಅಂದರೆ ನಿಮಗೆ ಗೊತ್ತು, ಇಲ್ಲಿರೋದು ರಾಹು ಅಂದರೆ ಈ ಜ್ಞಾನರೇಖೆಯ ಬಳಿ ಇರುವಂಥದ್ದು, ಅಂದರೆ ಇದು ರಾಹು. ಇಲ್ಲಿಂದ ಭಾಗ್ಯರೇಖೆ ಬಂದಿದ್ದರೆ, ಇಲ್ಲಿಂದ ಭಾಗ್ಯರೇಖೆ ಬಂದರೆ ಹಾಗೂ ಕೊನೆಯಲ್ಲಿ ಹೀಗಿದ್ದರೆ, ಅಲ್ಲಿಂದ ಕವಲು ಹೊಡೆದಿದ್ದರೆ ಧನಾರ್ಜನೆ ಮಧ್ಯಮ ರೀತಿಯಲ್ಲಿರುತ್ತೆ. ಅಂದರೆ ಅವರು ಹೆಚ್ಚಿನ ಧನ ಸಂಪಾದನೆ ಮಾಡೋದು ಇಲ್ಲ, ಕಡಿಮೆ ಧನ ಸಂಪಾದನೆ ಮಾಡೋದು ಇಲ್ಲ, ಮಧ್ಯಮ ವರ್ಗದ ಜನರಾಗಿರುತ್ತಾರೆ. ಶುಕ್ರಪರ್ವದಿಂದ ಬಂದಿದ್ದರೆ ಕೆಲಸದಿಂದ ಮತ್ತು ಉದ್ಯೋಗದಿಂದ, ಅವತ್ತು ಸೂರ್ಯರೇಖೆ ಉದ್ಯೋಗದಿಂದ ಹೆಚ್ಚಿನ ಧನ ಲಾಭವಾಗುವುದು. ಸೂರ್ಯರೇಖೆಯು ಉತ್ತಮವಾಗಿದ್ದರೆ ಅವರಿಗೆ ಉದ್ಯೋಗದಲ್ಲಿ ಯಶಸ್ಸು ಎಂದು ತಿಳಿಯಬೇಕು. ಹೀಗೆ ನಾವು ಗುರುಪರ್ವ ಜ್ಞಾನದಿಂದ, ಶನಿಪರ್ವ ಕೆಲಸದಿಂದ, ಬುಧಪರ್ವ ಮ್ಯಾನೇಜ್ಮೆಂಟು, ಮಂಗಳಪರ್ವ ಬಾಯಿಗೆ ಬಂದ, ಚಂದ್ರಪರ್ವದಿಂದ ನೋಡಿ. ಈಗ ನಾನು ಹೇಳಿದೆ ನಿಮಗೆ, ಶುಕ್ರಪರ್ವ ದಾಂಪತ್ಯ ಜೀವನದ ಬಗ್ಗೆ ಆಗುತ್ತದೆ, ಗುರುಪರ್ವ ಜ್ಞಾನದ ಅಂತ ಆಗುತ್ತದೆ, ಶನಿಪರ್ವ ನಿಮ್ಮ ವ್ಯವಹಾರದಿಂದ ಆಗುತ್ತದೆ. ಶನಿಪರ್ವದಿಂದ ಬಂದಿದ್ದರೆ ವ್ಯವಹಾರದಿಂದ ಆಗುತ್ತದೆ. ಬುಧಪರ್ವದಲ್ಲಿ ಮ್ಯಾನೇಜ್ಮೆಂಟ್ ಅಂತ ಯಾವುದೇ ವ್ಯವಹಾರವನ್ನು ಮ್ಯಾನೇಜ್ ಮಾಡಿಕೊಂಡು ಹೋಗುವಂತಹ ತಾಕತ್ತಿದೆ, ಅದರಿಂದ ಅವರು ಧನಾರ್ಜನೆ ಮಾಡುತ್ತಾರೆ. ಇವರು ಮಂಗಳಪರ್ವದಿಂದ ಬಂದಿದ್ದರೆ ಇವರಿಗೆ ಏನಾಗುತ್ತಂದರೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ಅವರು ಸಮಸ್ಯೆಯನ್ನು ತಂದುಕೊಳ್ಳುತ್ತಾರೆ. ಹಾಗೆ
ಚಂದ್ರನಿಂದ ಬಂದರೆ ತಾಯಿಯ ಮಮತೆ, ತಾಯಿಯಿಂದ ಅಥವಾ ಮಾತೃಸ್ಥಾನದಲ್ಲಿರುವವರಿಂದ ಹೆಚ್ಚಿನ ಧನವಾನ ಆಗುವಂಥ ಸಾಧ್ಯತೆ ಇದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಹೀಗೆ ಹಲವು ವಿಧದಲ್ಲಿ ನಾವು ಭಾಗ್ಯರೇಖೆಯ ಫಲಗಳನ್ನು ತಿಳಿದುಕೊಂಡು ಭಾಗ್ಯರೇಖೆ ಉತ್ತಮವಾಗಿದ್ದಾಗ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ ಎಂಬುದರ ಸೂಚನೆ ಎಂದು ತಿಳಿಯಬೇಕು. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಎನೇಬಲ್ ಮಾಡಿಕೊಂಡ್ರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗುತ್ತೀರಿ, ಸಂತೋಷದಿಂದ ಜೀವನ ಮಾಡಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗ ನಿಮಗೆ ಎಲ್ಲ ವಿಚಾರಗಳು ಸರಿಯಾಗಿ ಅರ್ಥವಾಗುತ್ತದೆ. ಹಾಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಇದ್ದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಲಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ ಎಂಬುದನ್ನು ತಿಳಿಸಿಕೊಡಲಾಗುವುದು. ಇಂತಹ ವಿಚಾರಗಳು ಆಸಕ್ತಿ ಮತ್ತು ನಂಬಿಕೆ ಇರುವವರಿಗೆ ಮಾತ್ರ ಎಂಬುದನ್ನು ಮರೆಯಬಾರದು. ಇದರಲ್ಲಿ ನಂಬಿಕೆ ಇಲ್ಲದಿದ್ದವರು ಈ ವಿಡಿಯೋವನ್ನು ನೋಡದೇ ಇರುವುದೇ ಒಳ್ಳೆಯದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.